ಲೋ ಕೀರ್ತಿ, ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ, ನಿನಗೆ ಸೌಜನ್ಯನ ವಿಚಾರ ಏನು ಗೊತ್ತು ನಿನಗೆ? ನಿನ್ನೆ ಮೊನ್ನೆ ಬಂದು ನೀನು ಅದು ಹಂಗಾಗಿದೆ ಇದು ಹಿಂಗಾಗಿದೆ ಅಂತ ಅಂತೀಯಲ್ಲ, ನಿನಗೇನಾದರೂ ವಿಷಯ ಗೊತ್ತಾ? 12 ವರ್ಷದಿಂದ ಗೊತ್ತಾಗದ ವಿಚಾರ ಈಗ ನಿನ್ನೆ ಮೊನ್ನೆ ಗೊತ್ತಾಯ್ತಾ ನಿನಗೆ? ಎಂಥ ದೊಡ್ಡ ಕಳ್ಳನೋ ನೀನು, ಲೋಫರ್ ನನ್ನ ಮಗನೇ. ಏನು ಮಾತಾಡ್ತಾ ಇದೆಯಾ ಸೌಜನ್ಯನ ಬಗ್ಗೆ? ನೀನು ಏನು ಗೊತ್ತು ಅಂತ ಮಾತಾಡ್ತಾ ಇದೆಯಾ ಲೋಫರ್ ನನ್ನ ಮಗನೇ? ಯಾಕೆ ನಿಮ್ಮ ಅಕ್ಕ ತಂಗಿರ್ಗಾಗಿದ್ದರೆ, ನಿನ್ನ ತಂಗಿಗೆ ಏನಾರು ಆಗಿದ್ರೆ ತಂಗಿ ಇದೆಯಾ ನಿನಗೆ? ಇದೇನೋ ಅಕ್ಕ ತಂಗಿರಿದ್ರೆ ಹೇಳೋ ನಿನಗೆ, ಬೋಳಿ ಮಗನೇ. ಅದು ಕೈ ಉಗುರು ತಾಗೈತೆ, ಅದು ಹಂಗೆ ತಾಗೈತೆ ಹಿಂಗೆ ತಾಗೈತೆ. ನಾವು ಇದ್ದವ್ರಿಗೆ ಗೊತ್ತು ಕಣೋ ಅದು ಏನಾಗಿದೆ ಎತ್ತು ಅಂತ. ನಿನಗೆ ಗೊತ್ತಾಗಲ್ಲ. ಹೋಗು, ಮೊನ್ನೆ ಚಂದನ್ ಶರ್ಮಾ ಒಂದು ಇದು ನ್ಯೂಸ್ ಹೇಳಿದ್ರಲ್ಲ, ಕೇಳ್ಕೊ ಏನು ಅಂತ. ವಿಷಯ ತಿಳ್ಕೊಳ್ಳೋದೇನೆ ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು. ನಿನಗೆ ಗೊತ್ತಿಲ್ಲದೇನೆ ಏಕೆ ಮಾತಾಡ್ತೀಯ ಹಿಂಗೆಲ್ಲ? ಮೊನ್ನೆ ಒಂದು ಸರಿ ಬುಗ್ದಿದ್ದೀನಿ, ನಿನಗೆ ಎಷ್ಟು ಉಗಿದ್ರೂ ಮಾನ ಮರ್ಯಾದಿಲ್ಲ ಅನಿಸುತ್ತೆ. ನಾನು ಯಾರು ಅಂತ ನಿರಂಜನ್ ಕೇಳೋ, ಲೋಫರ್ ನನ್ನ ಮಗನೇ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನೀನೇನು ಮನುಷ್ಯನ ನೀನು? ಏನು ದೊಡ್ಡದಾಗಿ ಕೂತ್ಕೊಂಡು ಮಾತಾಡಿದ್ರೆ ಆಗೋಯ್ತಾ ನೀನು ಮೈಕ್ ಮುಂದೆ? ಏನು ದೊಡ್ಡ ಯೂಟ್ಯೂಬರ್ಸ ನೀನು? ಹೊತ್ತಿ ಉರಿತೈತೆ ಇವನು ದೊಡ್ಡದಾಗಿ ಮಾತಾಡ್ತಾನೆ. ಏನು CID ಇನ್ಸ್ಪೆಕ್ಟ್ರ್ ಇವನು? ಹೋಗೋ ಯೋಗೀಶನ್ ಕೇಳೋ ಏನಾಗಿತ್ತು ಅಂತ. ತಲೆ ಬುಡ ಗೊತ್ತಿಲ್ಲದೇನೆ ಮಾತಾಡ್ತಾನೆ. ನೀನು ತಾಕತ್ತಿದ್ರೆ ನಮ್ಗಳ ಮುಂದೆ ಬಾ. ನೀನು ಒಬ್ಬ ಅಪ್ಪನ ಹುಟ್ಟಿದ್ಯಾ ಅಂದರೆ ನೀನು ಎಷ್ಟು ಜನರು ಹುಟ್ಟಿದ್ಯಾ ನೀನು? ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯಲ್ಲ. ಹೆಣ ನೋಡಿಲ್ಲ ಅಥವಾ ಬಾಡಿ ನೋಡಿ ಎಲ್ಲಿದೆ ಏನು ಗೊತ್ತಿಲ್ಲ ಇವನಿಗೆ. ಇವತ್ತು ನಿನ್ನೆ ಮೊನ್ನೆ ಬಂದು ಮಾತಾಡ್ತಾನೆ. ನಿನಗೆ ಎಷ್ಟು ದುಡ್ಡು ಕೊಟ್ಟವ್ರೆ ಮಾತಾಡು ಅಂತ? ಎಲ್ಲರೂ ಮಾತಾಡಿ ಆಯಿತು, ಈಗ ನೀನೊಬ್ಬ ಬಾಕಿ ಇದೆಯಾ ಮಾತಾಡೋಕ್ಕೆ? ಇನ್ನೊಂದು ದಿನ ಅವಳು ವಿರುದ್ಧವಾಗಿ ಮಾತಾಡಿದ್ರೆ ಮಗನೇ, ನಿನ್ನ ಸಿಕ್ಕದಲ್ಲಿ ನಿನಗೆ ಎಕ್ಕಡ ಕಳ್ಕೊಂಡು ಹೊಡಿತೀವಿ, ಎಕ್ಕಡದಲ್ಲಿ ಹಾರ ಹಾಕ್ತೀವಿ. ಬೋಳಿ ಮಗನೇ, ಮಾನ ಮರ್ಯಾದೆಯಲ್ಲಿ ಈಗ ಕೂತ್ಕೋ. ಆ ಉಗುರು ಇಲ್ಲಿ ತಾಕ್ತಂತೆ, ಈ ಉಗುರು ಅಲ್ಲಿ ತಾಕ್ತಂತೆ. ಯಾವ ಉಗುರು ತಾಗೋದು? ಯಾವ ಉಗುರು? ಅವಳು ಮೈ ನೋಡಿದ್ಯಾ ನೀನು? ನೋಡಿದ್ಯೇನೋ? ಇವತ್ತಿಗೂ ಕಣ್ಣೀರು ಬರುತ್ತೆ ನಮಗೆ, ಈ ದಿನಕ್ಕೂ ಕಣ್ಣೀರು ಬರುತ್ತೆ ಅವಳು ನೆನೆಸ್ಕೊಂಡ್ರೆ. ಅಂಥ ಆ ಥರ ಮಾಡಿ ಬಿಸಾಕವ್ರೆ. ಸಂತೋಷ್ ಕುಮಾರ್ ನಿಮ್ಮ ಅಕ್ಕ ತಂಗಿರ ಕರ್ಕೊಂಡೋಗು, ನೋಡು ರೇಪ್ ಮಾಡ್ತಾನ ಅಂತ. ದೊಡ್ಡದಾಗಿ ಸಂತೋಷ ಮಾಡಿದ್ನಂತೆ ರೇಪ. ಸಂತೋಷ ಅಲ್ಲ, ಅದೇ ನನ್ನ ಬಾಯಲ್ಲಿ ಕೆಟ್ಟದಾಗಿ ಬರುತ್ತೆ. ಹೆಣ್ಮಕ್ಳು ಹೆತ್ತವ್ರು ಈ ಥರ ಎಲ್ಲ ಮಾತಾಡ್ತಾರೇನೋ? ನಿನಗೆ ಯಾರೂ ಇಲ್ಲ ಅನ್ಸತ್ತೆ, ಒಂಟಿ ಬೇವರ್ಸಿ ಇರಬೇಕು ನೀನು, ಅದಕ್ಕೆ ಹಿಂಗೆಲ್ಲ ಮಾತಾಡೋದು. ಕಾಚಡ ನನ್ನ ಮಗನೇ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಯಾವ ಉಗುರು ಇಲ್ಲಿ ತಾಕ್ತಂತೆ, ಈ ಉಗುರು ಇಲ್ಲಿ ತಾಕ್ತಂತೆ. ಯಾವ ಉಗುರು ತಾಗೋದು? ಮಾತಾಡ್ಬೇಕಾದ್ರೆ ಸ್ವಲ್ಪ ಮಾನ ಮರ್ಯಾದೆ ಇಟ್ಟು ಮಾತಾಡು, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು. ದೊಡ್ಡದಾಗೆಲ್ಲ ಮಾತಾಡ್ತೀಯ, ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ತೀಯ. ಇದು ಗೊತ್ತಿಲ್ವ ನೀನು ಅಂಥವನೇ? ನೀನು ಮಾಡಿದ್ಯೇನೋ ರೇಪು? ಇಷ್ಟೆಲ್ಲ ನೀನು ಅವ್ನಿಗೆ ಸಪೋರ್ಟ್ ಮಾತಾಡ್ಬೇಕಾರೆ ನೀನು ರೇಪ್ ಮಾಡಿದ್ಯಾ? ನೀನೇ ರೇಪಿಸ್ಟ್ ಇರಬೇಕು. ಈಗ ಎದ್ದು ಬಂದಿದೆ ಅನಿಸುತ್ತೆ 12 ವರ್ಷದ ಮೇಲೆ. ಕಂತ್ರಿ ನನ್ನ ಮಗನೇ, ಇನ್ನೊಂದು ದಿನ ಸೌಜನ್ಯನ ಬಗ್ಗೆ ಮಾತಾಡಿ ನೋಡು ನೀನು. ನಿನಗೆ ಎಲ್ಲಿ ಸಿಗ್ತೀಯ ಅಲ್ಲೇ ಹೊಡಿತೀವಿ. ಅಥವಾ ಚಂದನ್ ಶೆಟ್ಟಿ ಮನೆಗೆ ಬಂದು ಅಲ್ಲೊಂದು ಇಲ್ಲದೆಲ್ಲ ಮಾತಾಡ್ತಾನೆ. ಲೋಫರ್ ನನ್ನ ಮಗನೇ, ಇಷ್ಟು ಗೊತ್ತಾಗಲ್ಲ ನಿನಗೆ? ಒಂದು ಹೆಣ್ಣಿಗೆ ಅಷ್ಟು ಅನ್ಯಾಯ ಆಗೈತೆ, ಅಷ್ಟು ಜನ ಹೋರಾಟ ಮಾಡ್ತಾರೆ. 2 ಕೋಟಿ ಜನ ನೋಡೋರಲ್ಲ, ಏನು ಹುಡುಗಾಟನ? ಅವಳೇ ಓದ್ಲಂತೆ, ಆ ಮರದಡಿಯಲ್ಲಿ ರೇಪ್ ಆಯ್ತು. ಬಸ್ಸಲ್ಲಿ ಇಣಿಕಿ ನೋಡ್ದವನಿಗೆ ಕಣ್ಣು ಹೊಡೆದೋಗೈತೇನೋ? ಅಲ್ಲೇ ಬಸ್ ನಿಲ್ಸಲ್ವ ಅವನು? ರೇಪ್ ಮಾಡೋನು ಬಸ್ಸಲ್ಲಿ ಹೋಗೋರು ಬಂದು ನೋಡಲಿ ಅಂತ ರೇಪ್ ಮಾಡ್ತಾರೆ? ಏನು ಫಿಲಮ್ ಶೂಟಿಂಗ್? ಅದು ಫಿಲಮ್ ಶೂಟಿಂಗ್ ಏನೋದು? ಇನ್ನೊಂದು ದಿನ ಅವಳ ಬಗ್ಗೆ ಮಾತಾಡಿ ನೋಡು ನನ್ನ ಮಗನೇ. ಚಪ್ಪಲ್ ತೊಗೊಂಡೇ ಹೊಡಿಯೋದು ನಿನಗೆ, ಇನ್ಯಾವುದ್ರಲ್ಲೂ ಇಲ್ಲ ಅವಳು ವಿಚಾರ ಮಾತಾಡಿದ್ರೆ. ಕಂತ್ರಿ ನನ್ನ ಮಗನೇ. ಅಜಯ್ ಹೇಳ್ಬಿಟ್ಟು ನೀವು ದುಡ್ಡು ನೋಡಿ ಬಾಯಿ ಮುಚ್ಕೋಬಹುದು, ಆದ್ರೆ ಗರ್ಭಗುಡಿಲಿ ಕೂತಿರೋಂತ ಮಂಜುನಾಥೇಶ್ವರ ಯಾರನ್ನೂ ಬಿಡಲ್ಲ. ಸತ್ತು 13 ವರ್ಷ ಆಗಿದ್ರು ಮತ್ತೆ ಅವ್ರಿಗೆ ಮರು ಜೀವ ತಂದು ಆ ಕೇಸ್ಗೆ ಸಮೀರ್ ಅನ್ನೋ ಹುಡುಗನ ಕೈಲಿ ಮತ್ತೆ ಆ ಕೇಸ್ನ ರೀಓಪನ್ ಮಾಡಿಸಿ ಸೌಜನ್ಯಂಗೆ ಅನ್ಯಾಯಕ್ಕೆ ಒಳಗಾಗಿರೋರ್ಗೆ ನ್ಯಾಯ ದೊರಕಿಸ್ಬೇಕು ಅಂತ ಮತ್ತೆ ಆ ಕೇಸ್ಗೆ ಹೊಸ ಜೀವ ತುಂಬಿದ್ದಾರೆ. ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ ಸ್ವಾಮಿ. ಇವಾಗ ಹೆಣ್ಮಕ್ಳು ಎಲ್ಲರೂ ಸ್ಟೇಟಸ್ ಹಾಕತ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯಾರು ಪುಣ್ಯ ಮಾಡಿರ್ತಾರೋ ಅವ್ರ ಮನೇಲಿ ಮಾತ್ರ ಹೆಣ್ಮಕ್ಳು ಹುಟ್ಟೋದು ಅಂತ. ಇವಾಗ ನಮಗ್ ಭಯ ಆಗುತ್ತೆ. ನಮ್ಮನೇಲೂ ಹೆಣ್ಮಗು ಇದೆ, ನಂಗೂ ಒಂದ್ ಮಗು ಇದೆ, ನಮ್ಮ ಅಕ್ಕಂಗೂ ಹೆಣ್ಮಕ್ಳಿದ್ದಾರೆ. ಜೀವ ಸ್ಕೂಲ್ ಕಳಿಸ್ಬಿಟ್ಟು ಮನೆಗ್ ಬರೋ ತನಕ ಅರ್ಧ ಜೀವ ಅವ್ರ ಮೇಲೆ ಇರುತ್ತೆ. ಎಲ್ಲೋದ್ರಪ್ಪ ಏನಾದ್ರಪ್ಪ, ಎಲ್ಲೋದ್ರಪ್ಪ ಏನಾದ್ರಪ್ಪ ಅಂತ. ಎಷ್ಟೋ ವರ್ಷ ಆಗಿದೆ ಸ್ವಾತಂತ್ರ್ಯ ಸಿಕ್ಕಿ ಹೆಣ್ಮಕ್ಳಿಗೆ ಅಂತಾರೆ. ನಮ್ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಸಿಕ್ಕಿರೋ ಸ್ವಾತಂತ್ರ್ಯ ಅಂದ್ರೆ ಇದೇನೆ ಅಲ್ವಾ? ಸ್ಕೂಲ್ಗೆ ಹೋದ್ ಮಕ್ಳು ಮನೆಗ್ ಬರ್ಲಿಲ್ಲ, ಟ್ಯೂಷನ್ಗೆ ಹೋದ್ ಮಕ್ಳು ಮನೆಗ್ ಬರ್ಲಿಲ್ಲ, ಇದು ನಮಗ್ ಸಿಕ್ಕಿರೋ ಸ್ವಾತಂತ್ರ್ಯ.
ಸ್ವಾತಂತ್ರ್ಯ ಸಿಗೋದು ಅಂತ ಅಂದ್ರೆ ಯಾವನೇ ಆಗ್ಲಿ ಅತ್ಯಾಚಾರ ಮಾಡ್ದವನ್ಗೆ ಬಿಟ್ಟಿದ್ 12 ಗಂಟೆ ಒಳಗಡೆ ಇಲ್ಲ ಮರಣ ದಂಡನೆ ವಿಧಿಸಿ, ಇಲ್ಲ ಅವ್ನ್ ಮರ್ಮಂಗನೇ ಇಲ್ದಂಗ್ ಮಾಡ್ಬಿಡಿ. ನಿಮ್ ಕೈಲಿ ಆಗ್ಲಿಲ್ವಾ, ನಮ್ ಕೈಲಿ ಬಿಡಿ, ನಾವೇನ್ ಮಾಡ್ಬೇಕು ನಾವ್ ಮಾಡ್ತೀವಿ. ಕಿರಿಕೀರ್ತಿ ಅವರೇ ಮತ್ತೆ ಈ ಟ್ರೋಲ್ ಪೇಜಸ್ ಅವ್ರೆ ಕೆಲವರು ಏನಂತ ಹೇಳಿದ್ರೆ, ನಾವಿಲ್ಲಿ ಮಾಡ್ತಾ ಇರೋದೇನಂದ್ರೆ ಒಂದು ಹೆಣ್ಣು ಮಗಳಿಗಾದಂತ ಅನ್ಯಾಯ ವಿರುದ್ಧ ಕುತ್ಕೊಂಡ್ರಿ ಮಾತಾಡ್ತಿರೋದು. ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಏನೇನೋ ವಿಷಯ ತಗೊಂಡ್ಬಂದಿ ಇದನ್ನ ಡೈವರ್ಟ್ ಮಾಡಬೇಡಿ. ಇಲ್ಲಿ ಯಾರು ಡೈವರ್ಟ್ ಆಗಕ್ಕೆ ರೆಡಿ ಇಲ್ಲ. ನೀವು ಧರ್ಮಸ್ಥಳವನ್ನ ನೀವೇನೋ ಮಾಡ್ತಾ ಇದ್ದೀರಾ, ಧರ್ಮಸ್ಥಳ ನಂದು, ಧರ್ಮಸ್ಥಳ ಹಿಂದೂಗಳ್ದೇನೆ ಒಪ್ಕೋತೀವಿ. ನಾವು ಧರ್ಮಸ್ಥಳದ ಅಭಿಮಾನಿಗಳು, ದೇವ್ರನ್ನ ನಾವು ಈಶ್ವರನ ಪೂಜೆ ಮಾಡೋಳು. ಆದ್ರೆ ನಾವಿಲ್ಲಿ ಕೇಳ್ತಾ ಇರೋದು ಸೌಜನ್ಯ ವಿಷಯ ಮಾತ್ರ. ಸೌಜನ್ಯ ವಿಷಯನ ಮುಚ್ಚಾಕೋ ಪ್ರಯತ್ನ ಮಾಡಬೇಡಿ ಕಿರಿಕೀರ್ತಿ ಅವರೇ ಮತ್ತೆ ಬೇರೆ ಟ್ರೋಲರ್ಸ್ಗಳು. ದೇವಸ್ಥಾನದ ಹೆಸರಲ್ಲಿ ಈ ಒಂದು ನ್ಯಾಯ ಕೇಳೋದನ್ನ ಮುಚ್ಚಾಕಿದ್ರಿ ಅಂದ್ರೆ ಇನ್ನೂ 10 ವರ್ಷ ಕೊಟ್ಟೋಗುತ್ತೆ. ಇನ್ನೂ 10 ವರ್ಷ ಕಾಯಕ್ಕೆ ನಾವು ರೆಡಿ ಇಲ್ಲ. ಇದಕ್ಕೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ನಮ್ಮ ಹಿಂದೂ ಸಮಾಜನೇ ವೇಸ್ಟ್ ಕಣ್ರಿ. ನಾವ್ ಹೇಳ್ತೀವಿ ಶೇಮ್ ಆರ್ ಯು. ನಮ್ಗಳಿಗೆ ಶೇಮ್ ಅನ್ಸುತ್ತೆ. ಛೀ. ಅದೇ ಬೇಡ್ದಿಲ್ದವ್ ನೋಡಿ, ಅದೇ ದರ್ಶನ್ ಕೇಸ್ ತಗೊಳ್ಳಿ, ಎಷ್ಟು ಹೇಳಿದ್ರು ನ್ಯೂಸ್ ಚಾನಲ್ಗಳು. ಅದೇ ಸೌಜನ್ಯ ಕೇಸ್ನ ಒಂದು ಸತಿ ತೋರಿಸಿದಾರ. ಸಮೀರ್ ಅವರು ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿ ಅವ್ರು ಬಿಟ್ಟಾಗ ಎಷ್ಟು ಜನ ವಿಡಿಯೋಗ್ರಾಫರು ಎಲ್ಲರೂ ಹೆಂಗೆ ಪಬ್ಲಿಷ್ ಮಾಡೋರು. ಆದರೆ ನ್ಯೂಸ್ ಚಾನಲ್ ಅವ್ರು ಒಂದೂ ಇಲ್ಲಿರ್ತಾರೆ. ಅದೇ ಬೇಡ್ದಿಲ್ದವು, ಅದೇ ಏನಾರು ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ, ಅವ್ರು ಹಿಂಗೆ ಅಡ್ಮಿಟ್ ಆದ್ರು ಅಂತ ತೋರ್ಸಕ್ಕೆ ಬರ್ತಾರೆ. ಆದರೆ ಇಂಥ ಕೇಸ್ಗಳನ್ನೆಲ್ಲ ತೋರ್ಸಕ್ಕೆ ಬೇಡ. ಏಕೆ ಹೆದರಿಕೆನಾ? ಯಾಕೆ ದೊಡ್ಡ ವ್ಯಕ್ತಿಗಳು ಇದರಲ್ಲೇ ಗೊತ್ತಾಗ್ತದೆ ಎಷ್ಟು ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ. ನಮಗೆ ಅಲ್ಲೇ ಆನ್ಸರ್ ಸಿಕ್ತು. ಸೊ ಯಾರು ತಪ್ಪಿದೆ ಅನ್ನೋದು ನನಗೆ ಆನ್ಸರ್ ಸಿಕ್ಕಿದೆ. ಪರ್ಸ್ನಲಿ ನನಗೆ ಆನ್ಸರ್ ಸಿಕ್ಕಿದೆ. ಯಾವಾಗ ಆನ್ಸರ್ ಸಿಕ್ತು ಅಂದರೆ ಯಾವಾಗ ಪೊಲೀಸ್ನವರು ತಗೊಂಡಿಲ್ಲ, ಆಮೇಲೆ ನ್ಯೂಸ್ ಚಾನಲ್ ತೋರಿಸ್ತಾ ಇಲ್ದಾಗಲೇ ಗೊತ್ತಾಯಿತು ಯಾರು ತಪ್ಪಿದೆ ಅಂತ, ಅಷ್ಟೇ. ಬಟ್ ಒಂದು ಕಡೆ ಎಲ್ಲ ಒಂದು ಕಡೆ ಬೇಜಾರಾಗಲ್ವಾ? ಈ ಒಂದು ಹೆಣ್ಮಕ್ಳಿಗೆ ಒಂದು ಅಭದ್ರತೆ ಇಲ್ಲ. ಯಾವ ಧೈರ್ಯದ ಮೇಲೆ ನಾವು ಕಾಲೇಜಿಗೆ ಬರಬೇಕು ಅಥವಾ ಯಾವ ಧೈರ್ಯದ ಮೇಲೆ ನಿರ್ಜನ ಪ್ರದೇಶಗಳಲ್ಲಿ ಓಡಾಡಬೇಕು ಅಂತ ಆಗುತ್ತೆ. ಬಟ್ ಇದಕ್ಕೆ ಆ್ಯಕ್ಷನ್ ತಗೊಳ್ಳೇಬೇಕು. ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ನಾನೇ ಖುದ್ದಾಗಿ CM ಮನೆ ಮುಂದೆ ಹೋಗಿ ನಿಂತ್ಕೋತೀನಿ, ಒಬ್ಬಳೇ ಆದರೂ ಪರವಾಗಿಲ್ಲ. ಅದೇ ಬೇಡ್ದಿಲ್ದವ್ ನೋಡಿ, ಅದೇ ದರ್ಶನ್ ಕೇಸ್ ತಗೊಳ್ಳಿ, ಎಷ್ಟು ಹೇಳಿದ್ರು ನ್ಯೂಸ್ ಚಾನಲ್ಗಳು. ಅದೇ ಸೌಜನ್ಯ ಕೇಸ್ನ ಒಂದು ಸತಿ ತೋರಿಸಿದಾರ. ಸಮೀರ್ ಅವರು ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿ ಅವ್ರು ಬಿಟ್ಟಾಗ ಎಷ್ಟು ಜನ ವಿಡಿಯೋಗ್ರಾಫರು ಎಲ್ಲರೂ ಹೆಂಗೆ ಪಬ್ಲಿಷ್ ಮಾಡೋರು. ಆದರೆ ನ್ಯೂಸ್ ಚಾನಲ್ ಅವ್ರು ಒಂದೂ ಇಲ್ಲಿರ್ತಾರೆ. ಅದೇ ಬೇಡ್ದಿಲ್ದವು, ಅದೇ ಏನಾರು ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ, ಅವ್ರು ಹಿಂಗೆ ಅಡ್ಮಿಟ್ ಆದ್ರು ಅಂತ ತೋರ್ಸಕ್ಕೆ ಬರ್ತಾರೆ. ಆದರೆ ಇಂಥ ಕೇಸ್ಗಳನ್ನೆಲ್ಲ ತೋರ್ಸಕ್ಕೆ ಬೇಡ. ಏಕೆ ಹೆದರಿಕೆನಾ? ಯಾಕೆ ದೊಡ್ಡ ವ್ಯಕ್ತಿಗಳು ಇದರಲ್ಲೇ ಗೊತ್ತಾಗ್ತದೆ ಎಷ್ಟು ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ. ನಮಗೆ ಅಲ್ಲೇ ಆನ್ಸರ್ ಸಿಕ್ತು. ಸೊ ಯಾರು ತಪ್ಪಿದೆ ಅನ್ನೋದು ನನಗೆ ಆನ್ಸರ್ ಸಿಕ್ಕಿದೆ. ಪರ್ಸ್ನಲಿ ನನಗೆ ಆನ್ಸರ್ ಸಿಕ್ಕಿದೆ. ಯಾವಾಗ ಆನ್ಸರ್ ಸಿಕ್ತು ಅಂದರೆ ಯಾವಾಗ ಪೊಲೀಸ್ನವರು ತಗೊಂಡಿಲ್ಲ, ಆಮೇಲೆ ನ್ಯೂಸ್ ಚಾನಲ್ ತೋರಿಸ್ತಾ ಇಲ್ದಾಗಲೇ ಗೊತ್ತಾಯಿತು ಯಾರು ತಪ್ಪಿದೆ ಅಂತ, ಅಷ್ಟೇ. ಬಟ್ ಒಂದು ಕಡೆ ಎಲ್ಲ ಒಂದು ಕಡೆ ಬೇಜಾರಾಗಲ್ವಾ? ಈ ಒಂದು ಹೆಣ್ಮಕ್ಳಿಗೆ ಒಂದು ಅಭದ್ರತೆ ಇಲ್ಲ. ಯಾವ ಧೈರ್ಯದ ಮೇಲೆ ನಾವು ಕಾಲೇಜಿಗೆ ಬರಬೇಕು ಅಥವಾ ಯಾವ ಧೈರ್ಯದ ಮೇಲೆ ನಿರ್ಜನ ಪ್ರದೇಶಗಳಲ್ಲಿ ಓಡಾಡಬೇಕು ಅಂತ ಆಗುತ್ತೆ. ಬಟ್ ಇದಕ್ಕೆ ಆ್ಯಕ್ಷನ್ ತಗೊಳ್ಳೇಬೇಕು. ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ನಾನೇ ಖುದ್ದಾಗಿ CM ಮನೆ ಮುಂದೆ ಹೋಗಿ ನಿಂತ್ಕೋತೀನಿ, ಒಬ್ಬಳೇ ಆದರೂ ಪರವಾಗಿಲ್ಲ.